ಮುಸಲ್ಮಾನ್ ಹುಡುಗ ನ್ಯಾಯಕ್ಕೋಸ್ಕರ ದನಿ ಎತ್ತಿದ್ರ ತಪ್ಪೇನಿದೆ? ಇದು ಗ್ಯಾಂಗ್ ರೇಪ್ ಇದು ಗ್ಯಾಂಗ್ ರೇಪ್ ಅಲ್ಲ ಅಂತ ಹೇಳಿ ಎಲ್ಲ ವರದಿಗಳು ಉಲ್ಲೇಖ ಮಾಡಿ. ಏನಿದೆ ನಿಮಗೆ ಡಾಕ್ಟರ್? ಒಂದು ರೀತಿಯ ದಿಕ್ಕು ತಪ್ಪಿಸ್ತಾ ಇರುವಂತದ್ದು ಗಿರೀಶ್ ಮಟ್ಟಣ್ಣನವರು. ಬಟ್ ದಿಕ್ಕು ನೀವು ತಪ್ಪಿಸ್ತೀವಿ. ಹುಡುಕಾಡಿದ ಜಾಗದಲ್ಲಿ ಮುಂಚಿನ ದಿನ ಸಿಗದ ಶವ ಮರುದಿನ ಬೆಳಿಗ್ಗೆ ಹೆಂಗ್ರಿ ಸಿಗುತ್ತೆ? ನನಗೆ ನಿಮ್ ವಾದ ಒಪ್ಪಬೇಕು, ಅವ್ರ ವಾದ ಒಪ್ಪಬೇಕು ಗೊತ್ತಾಗ್ತದೆ. ಒಪ್ಪಿ ನೀವು ಫೈನ್. ಈಗ ಸತ್ಯ ಯಾವುದು ಅಂತಲೇ ಹುಡುಕಾಡ್ಬೇಕಲ್ಲ. ಸಂತೋಷ್ ರಾವ್ ಆ ಹೋಟೆಲ್ ನಲ್ಲಿ ಸಂತೋಷ್ ರಾವ್ ಆಗಿ ಇರಲಿಲ್ಲ, ಅವರು ರವಿ ಆಗಿ ಇದ್ದ. ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀರಾ. ನೀವು ನಿಶ್ಚಲ್ ಜೈನನ್ನ ಸೇಫ್ ಗಾರ್ಡ್ ಮಾಡ್ತಿದ್ದೀರಿ, ಐ ಅಗ್ರಿ. ಇವರೇನು ಭಗತ್ ಸಿಂಗ್ ಅನ್ನೋ ಲೆವೆಲ್ ಅಲ್ಲಿ ಹೇಳ್ಕೊಂಡಿದ್ದಾರೆ, ನಾನೇ ಬಾಂಬ್ ಇಟ್ಟಿದ್ದು ಅಂತ ಹೇಳಿದ್ದಾರೆ. ಅವ್ರದ್ದು 2017ರಲ್ಲಿ ಖುಲಾಸೆ ಆಗ್ತಾರೆ. ಈಗ ನಾವು ಕೇಳ್ಬಹುದಲ್ವಾ, ಮಟ್ಟಣ್ಣನವರು ಖುಲಾಸೆ ಆಗಿದ್ದಾರೆ, ಅಕ್ವಿಟ್ ಆಗಿದ್ದಾರೆ, ಹಾಗಿದ್ರೆ ಬಾಂಬ್ ಇಟ್ಟವ್ರು ಯಾರು ಅಂತ ಹೇಳಿ. ನೀವು ಯಾವುದೋ ಹಳ್ಳಿಯ ಹಾವು ಕಚ್ಚಿರೋದು ಬಿಡಿ, ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ತೀರ್ಕೊಂಡಿರೋದು, ನದಿಯಲ್ಲಿ ಹೆಣ ಸಿಕ್ಕಿರೋದು, ಇದಕ್ಕೇನ್ ಹೇಳ್ತೀವಿ? ಸರ್ ನೀವು ಅವ್ರ ತರನೇ ಮಾತಾಡ್ತಿದ್ದಾರೆ. ಇಲ್ಲಿ ಕೇಳಿ, ಈಗ ಆನೆ ಮಾವುತ, ನಾರಾಯಣ ಮತ್ತೆ ಯಮುನಾ ಮರ್ಡರ್ ಆಗಿದ್ದು ಹೌದು. ಆರೋಪ ಮಾಡ್ತಾ ಇದ್ದೀರೋ ಸತ್ಯ ಹೇಳ್ತಿದ್ದೀರಾ?